ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೋ ಅಪ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟ್ರೇಡಿಂಗ್ ಡೇ ಸಲುವಾಗಿ ಅಂದರೆ ಇವತ್ತಿನ ಸಲುವಾಗಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. 4 ಡಿಫ್ರೆಂಟ್ ಸ್ಟಾಕ್ಸ್ ಹೇಳಿದ್ದೆ. ವೆರಿ ಗುಡ್ ಸ್ಟಾಕ್ಸ್. ಎವ್ರಿ ಸ್ಟಾಕ್ಸ್ ಗಿವನ್ ಅಬೌವ್ 1%. ಇಫ್ ಯು ಡಿಂಟ್ ವಾಚ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಫಸ್ಟ್ ಅದು ನೋಡಿ, ದೆನ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಟು ಎವ್ರಿ ಒನ್. ಇವತ್ತಿನ ದಿವಸ ಯಾವ 4 ಡಿಫ್ರೆಂಟ್ ಸ್ಟಾಕ್ ತೊಗೊಂಬಂದಿನಂದ್ರೆ ಆಕ್ಸಿಸ್ ಬ್ಯಾಂಕ್ ಫಸ್ಟ್, ಅದರಲ್ಲಿದ್ದು ಆಕ್ಸಿಸ್ ಬ್ಯಾಂಕ್. ನೆಕ್ಸ್ಟ್ ಥರ್ಡ್ ಫೋರ್ತ್ ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಲೆವೆಲ್ಸ್ ಕೊಟ್ಟಿರ್ತೀನಿ. ಪ್ಲೀಸ್ ವಿಡಿಯೋ ಫುಲ್ ನೋಡಿರಿ, ದೆನ್ ಯು ವಿಲ್ ಗೆಟ್ ಅಂಡರ್ಸ್ಟ್ಯಾಂಡ್ ಆನ್ ವಾಟ್ ಬೇಸಿಸ್ ಐ ಆಮ್ ಸೇಯಿಂಗ್ ದೀಸ್ ಆಲ್ ಥಿಂಗ್ಸ್. ಸೊ ಲೆಟ್ಸ್ ಸಿ. ಫಸ್ಟ್ 1 ಅವರ್ ಟ್ರೇಡಿಂಗ್ದಲ್ಲಿ 1 ಅವರ್ ಕ್ಯಾಂಡಲ್ ಹಾಕಿ ನೋಡಿದ್ರೆ ಲಾಸ್ಟ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಆಗೈತಿ. ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಏನಂದರೆ ಬಿಫೋರ್ ಕ್ಯಾಂಡಲ್ಲು ಒಳಗಿನ ಸೈಡ್ ಬೀಳೋದು, ಹೈ ಮತ್ತು ಲೋ ಇನ್ಸೈಡೇ ಆಗಿಬಿಡೋದು, ಅದಕ್ಕೆ ಇನ್ಸೈಡ್ ಕ್ಯಾಂಡಲ್ ಅಂತಾರೆ. ಸೊ ಇನ್ಸೈಡ್ ಕ್ಯಾಂಡಲ್ ಇದ್ರ ಮೀನಿಂಗ್ ಏನಂದ್ರೆ ಲಾಸ್ಟ್ ಡೇ ಟ್ರೇಡಿಂಗ್ದು ಹೈ ಅಥವಾ ಲೋ ಬ್ರೇಕ್ಔಟ್ ಕೊಟ್ಟರೆ ಸಿಕ್ಕಾಪಟ್ಟೆ ಮ್ಯಾಗ್ ಅಥವಾ ಕೆಳಗೆ ಇಳಿಯೋ ಚಾನ್ಸಸ್ ಇರ್ತದೆ. ಸೊ ಆನ್ ದ್ಯಾಟ್ ಬೇಸಿಸ್ ಐ ಆಮ್ ಗಿವಿಂಗ್ ಯು ಹೈ ಆ್ಯಂಡ್ ಲೋ ಎರಡು ಸೈಡ್ ಕೊಟ್ಟಿರ್ತೀನಿ. ಬ್ರೇಕ್ಔಟ್ ಯಾವ ಸೈಡ್ ಹೋಗಿರ್ತೈತಿ ಆ ಸೈಡ್ ನೀವು ಪೊಸಿಷನ್ ಮಾಡ್ಕೋಬೇಕು, ಬೈಯಿಂಗ್ ಆರ್ ಸೆಲ್ಲಿಂಗ್ ಪೊಸಿಷನ್. ಸೊ ಇಲ್ಲಿ ನೋಡ್ಬೋದು ನೀವು. ಸಪೋಸ್ ಆಕ್ಸಿಸ್ ಬ್ಯಾಂಕ್ ಓಪನ್ ಆಗಿ ಸ್ವಲ್ಪ ಹೊತ್ತಿಗೆ 9:39 ಏನಾದರೂ ಬ್ರೇಕ್ಔಟ್ ತೊಗೊಂಡ್ರೆ, ಹಿಯರ್ ಬ್ರೇಕ್ಔಟ್ ತೊಗೊಂಡ್ರೆ ಯು ಹ್ಯಾವ್ ಟು ಗೋ ಟು ಬೈಯಿಂಗ್ ಸೈಡ್. ಬೈಯಿಂಗ್ ಸೈಡ್ ಮೀನ್ಸ್ ಅಂಡರ್ಸ್ಟುಡ್ನ, ಮ್ಯಾಗ್ ಹೋಗ್ತೈತೆ ಅವಾಗ ನೀವು ಬೈ ಮಾಡಬೇಕು. ಸಪೋಸ್ 1% ಸಲುವಾಗಿ ಟಾರ್ಗೆಟ್ ಅದ 0.5% ಎಸ್ ಎಲ್. ದಿಸ್ ಮೀನ್ಸ್ ರೇಷಿಯೋ ಏನಾಗ್ತದೆ 1:2ದಾಗ ನೀವು ಪ್ರಾಫಿಟ್ ಗೆಟ್ ಮಾಡ್ತೀರಿ. ಕಂಟಿನ್ಯೂವಲ್ಲಿ ಹೀಗೆ ಮಾಡಬೇಕು ವಿತೌಟ್ ಎನಿ ಎಕ್ಸ್ಕ್ಯೂಸಸ್. ಯು ಹ್ಯಾವ್ ಟು ಟ್ರಿಗರ್. ಎಸ್ ಎಲ್ ಟ್ರಿಗರ್ ಆದರೆ ಸರಿದು ಬಿಡಬೇಕು. ಸಪೋಸ್ ಯು ಹ್ಯಾವ್ ಅ ಗುಡ್ ನಾಲೆಜ್, ದೆನ್ ಎಸ್ ಎಲ್ ಟ್ರಯಲ್ ಮಾಡ್ಕೋತೋರಿ, ನೀವು ವಿಲ್ ಗೆಟ್ ಅ ಡೆಫಿನೆಟ್ಲಿ ವೆರಿ ಗುಡ್ ಪ್ರಾಫಿಟ್. ಸೊ ಕೆಳಗಿನ ಸೈಡ್ ಎಲ್ಲಿ ಬ್ರೇಕ್ಔಟ್ ತೊಗೋಬೇಕಂದ್ರೆ 936 ಏನಾರ ಬ್ರೇಕ್ ತೊಗೋತಂದ್ರೆ 936 ಬ್ರೇಕ್ ತೊಗೊಂಡ್ರೆ ಯು ಹ್ಯಾವ್ ಟು ಗೋ ಟು ಸೆಲ್. ಬೈ ಎಲ್ಲಿ 939 ಬ್ರೇಕ್ಔಟ್ ತೊಗೊಂಡ್ರೆ ಯು ಶುಡ್ ಗೋ ಟು ಬೈ. 936 ಏನಾದರೂ ಕೆಳಗಿನ ಸೈಡ್ ಬ್ರೇಕ್ಔಟ್ ತೊಗೊಂಡ್ರೆ ಯು ಹ್ಯಾವ್ ಟು ಗೋ ಟು ಸೆಲ್ ಸೈಡ್. ಬ್ರೇಕ್ಔಟ ಇದು ಕೆಳಗಿನ ಬ್ರೇಕ್ ಡೌನ್. ರಿಮೆಂಬರ್ ದಿಸ್. ನೆಕ್ಸ್ಟ್ ಸ್ಟಾಕ್ ಯಾವುದಂದರೆ ಸೆಕೆಂಡ್ ಸ್ಟಾಕ್ ಯಾವುದಪ್ಪ ಅಂದರೆ ಸಿಪ್ಲಾ ಬಿಕಾಸ್ ಇಟ್ಸ್ ವೆರಿ ರೀಸೆಂಟ್ಲಿ ಅಂದರೆ ಲಾಸ್ಟ್ 2 to 3 ಅವರ್ಸ್ನಲ್ಲಿ ಇಟ್ ಗೆಟಿಂಗ್ ಅ ವೆರಿ ಹೈ ವ್ಯಾಲ್ಯೂಮ್ಸ್. ಯು ಕ್ಯಾನ್ ಸಿ ಹಿಯರ್, ಸಿ 1 2 3 ಕಂಟಿನ್ಯೂಸ್ ಆಗಿ ಹೈ ವ್ಯಾಲ್ಯೂಮ್ ಹೈ ಬಂದಿದ್ದಾವೆ. ಅದರ ಸಲುವಾಗಿ ನೀವು ಇದು ಬೈ ಆರ್ ಸೇಲ್ ಮಾಡಬೇಕು. ಕಂಟಿನ್ಯೂ ಕ್ಯಾಂಡಲ್ ನೋಡಿದ್ರೆ ಸೇಲ್ನಾಗೆ ಹೋಗ್ಬೋದು, ಬಟ್ ಹಿಂಗೇನಿಲ್ಲ ಹೋಗ್ಬೋದು ಅಂತೇನಿಲ್ಲ. ಬಿಕಾಸ್ 1 ಅವರ್ದು ಕ್ಯಾಂಡಲ್ ನೋಡಿದ್ರೆ ಡೋಜಿ ಮಾಡೈತಿ. ಸೊ ಡೋಜಿ ಮಾಡಿದ್ರೆ ಪ್ರೊಬಬಿಲಿಟಿ ಮ್ಯಾಗ ಹೋಗೋದಿರ್ತದೆ. ಹಂಗಂತ ಮ್ಯಾಗ ಹೋಗ್ಬೇಕತ್ತೇನಿಲ್ಲ. ಇಲ್ಲಿ ಕ್ಯಾಂಡಲ್ ಆ್ಯಂಡ್ ವ್ಯಾಲ್ಯೂಮ್ಸ್ ರೆಡ್ದಾಗಿರೋದ್ರಿಂದ ಸೇಲ್ದಾಗ ಹೋಗೋ ಚಾನ್ಸಸ್ ಇರ್ತಾವೆ. ಸೊ ಇದ್ರ ಲೆವೆಲ್ ಏನದ ಇವತ್ತಿಂದಂದ್ರೆ 1098 ಬ್ರೇಕ್ಔಟ್ ತೊಗೊಂಡ್ರೆ ಯು ಕ್ಯಾನ್ ಗೋ ಟು ಬೈ. ಇಫ್ ಇಟ್ ಬ್ರೇಕ್ ಡೌನ್ ಬಿಲೋ ಸೈಡ್ 1095 ಏನಾದರೂ ಬ್ರೇಕ್ಔಟ್ ತೊಗೊಂಡ್ರೆ ಯು ಕ್ಯಾನ್ ಗೋ ಟು ಸೆಲ್. ಸಿ ಒನ್ ಮೋರ್ ಟೈಮ್ ಐ ಆಮ್ ಸೇಯಿಂಗ್, ಇಫ್ breakout above 1090 then you go to buy. If it break down 1095 then go to sell. ಸ್ಟಾಕ್ ಯಾವುದಪ್ಪ ಅಂದರೆ ಭಾರತಿ ಏರ್ಟೆಲ್ ಆಲ್ಸೋ ಗೆಟಿಂಗ್ ಅ ವೆರಿ ಗುಡ್ ವ್ಯಾಲ್ಯೂಮ್ಸ್ ರೀಸೆಂಟ್ಲಿ. ಸಿ ಯು ಕ್ಯಾನ್ ಸಿ ಹಿಯರ್ ಕಂಟಿನ್ಯೂಸ್ಲಿ ಇಟ್ ಗೆಟಿಂಗ್ ಅ ವೆರಿ good values in selling side. So be careful in buying side. ಸೊ ಹಿಂಗೇನಿಲ್ಲ, ಸೆಲ್ಲಿಂಗ್ ಅಂದರೆ ಸೆಲ್ಲಿಂಗ್ದಾಗ ಹೋಗ್ಬೇಕತ್ತೇನಿಲ್ಲ, ರಿವರ್ಸ್ ಬ್ಯಾಕ್ ಆಗಿರ್ತಾವೆ. ಸೊ ಟ್ರೇಡ್ ತೊಗೊಂಬಂದ ಯಾವಾಗೂ ಕಾನ್ಸಿಯಸ್ ಆಗಿ ಬ್ರೇಕ್ಔಟ್ ತೊಗೊಂಡು ಆದ ಬಳಿಕೆ ಪೊಸಿಷನ್ ತೊಗೋರಿ. ನಂದು ರೆಕಮೆಂಡೇಶನ್ ಅದು. ಸೇಮ್ ಆಕ್ಸಿಸ್ ಬ್ಯಾಂಕ್ ಥರನೇ ಇದು ಮಾಡೈತಿ, ಇನ್ಸೈಡ್ ಕ್ಯಾಂಡಲ್ ಮಾಡ್ಯದ. ಸೊ ಬ್ರೇಕ್ಔಟ್ ತೋತಂದ್ರೆ ಯಾವುದೇ ಒಂದು ಸೈಡ್ ಎಸ್ಟರ್ಡೇಸ್ ಹೈ ಬ್ರೇಕ್ಔಟ್ ತೋತಂದ್ರೆ ನೀವು ಇನ್ನೂ 1% ಹೆಚ್ಚು ಹೋದರೆ ವೇಟ್ ಮಾಡ್ಬೋದು. ಕೆಳಗಿನ ಸೈಡ್ ಬ್ರೇಕ್ಔಟ್ ತೊಗೊಂಡ್ರು ಅಗೇನ್ ಸೇಲ್ ಮಾಡಿರ್ತಿರಲ್ಲ ಅವಾಗೂ ನೀವು ವೇಟ್ ಮಾಡ್ಬೋದು. ಸೊ ಇವತ್ತಿಂದ ಇದ್ರದ್ದು ಬ್ರೇಕ್ಔಟ್ ಏನದಪ್ಪ ಅಂದ್ರೆ 829 ಬ್ರೇಕ್ಔಟ್ ತೊಗೋತಂದ್ರೆ ಯು ಕ್ಯಾನ್ ಗೋ ಟು ಬೈ. ಇಫ್ ಇಟ್ಸ್ ಬ್ರೇಕ್ ಡೌನ್ ಬಿಲೋ ಸೈಡ್ 827 ದೆನ್ ಯು ಗೋ ಟು ಸೆಲ್. ವೇಟ್
ಪ್ರಾಪರ್ ವೇಟ್ ಬ್ರೇಕ್ಔಟ್ ಆಗುತ್ತಾನ ಗಡ್ಬಡ್ ಮಾಡಬೇಡ್ರಿ. ಟ್ರೇಡ್ ಸಿಕ್ಕಾಪಟ್ಟೆ ದಿನದಾಗ ಸಿಕ್ಕಾಪಟ್ಟೆ ಟ್ರೇಡ್ ಸಿಗ್ತಾವೆ, ಹಂಗಂತ ಎವ್ರಿ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಟ್ರೇಡ್ದಾಗ ಪ್ಲಸ್ ಆದರೆ ಯು ಹ್ಯಾವ್ ಟು ಕ್ಲೋಸ್ ದ ಪಿ ಸಿ, ಅಂದರೆ ನೀವು ನಿಮ್ಮದು ಫಂಡ್ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿರಿ ಅಷ್ಟೇ ಹೇಳೋದು. ಪ್ಲಸ್ ಎಷ್ಟಾಗಿರ್ತದೆ ಅಷ್ಟು ಉಳಿಸ್ಕೋರಿ, ಡೈಲಿ ಮನೆಗೆ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಯು ಪಿ ಎಲ್ ಬಿಕಾಸ್ ಇಟ್ಸ್ ಆಲ್ಸೋ ಗೆಟಿಂಗ್ ಅ ವೆರಿ ಹೈ ವ್ಯಾಲ್ಯೂಮ್ಸ್ ಕಂಟಿನ್ಯೂಸ್ಲಿ. ಯು ಕ್ಯಾನ್ ಸಿ ಹಿಯರ್ ಲಾಸ್ಟ್ 2 hours ಚಲೋ ವ್ಯಾಲ್ಯೂಮ್ ಬಂದೈತಿ ಬೈಯಿಂಗ್ ಸೈಡ್. ಸೊ ಇದು ಅದ್ರ ಸಲುವಾಗಿ ಇದು ಸ್ಟಾಕ್ ತೊಗೊಂಡಿನ ಇವತ್ತು. ಇದರದ್ದು ಏನು ಬ್ರೇಕ್ಔಟ್ ತೊಗೊಂಡ್ರೆ ನೀವು ಯಾವ ಲೆವೆಲ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನಾದರೆ 775 ಬ್ರೇಕ್ಔಟ್ ತೊಗೊಂಡ್ರೆ ಅಬೌವ್ ಸೈಡ್ ಬ್ರೇಕ್ಔಟ್ ತೊಗೊಂಡ್ರೆ ಯು ಕ್ಯಾನ್ ಗೋ ಟು ಬೈಯಿಂಗ್ ಸೈಡ್ ಹೋಗಬೇಕು, ಇಂಟ್ರಾಡೇ ಬೈಯಿಂಗ್. ಸಪೋಸ್ ಇದು ಏನಾರೇ ಸೆಲ್ಲಿಂಗ್ ಸೈಡ್ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ದಿಸ್ 771 ಅಂದರೆ 771 ಏನಾರೇ ಬ್ರೇಕ್ಔಟ್ ತೊಗೊಂಡ್ರೆ 771 ಬ್ರೇಕ್ಔಟ್ ತೊಗೊಂಡ್ರೆ ಯು ಹ್ಯಾವ್ ಟು ಗೋ ಟು ಸೆಲ್. ಬಿ ಕೇರ್ಫುಲ್ ಇನ್ ಬ್ರೇಕ್ಔಟ್ದಾಗ ಅಷ್ಟು ಸಿಕ್ಕಾಕೋಬೇಡ್ರಿ. ಪ್ರಾಪರ್ ಬ್ರೇಕ್ಔಟ್ ಆದ್ರೆ ಮಾತ್ರ ತಗೋರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದೇ ಥರ ಬೇರೆ ಬೇರೆ ಸ್ಟಾಕ್ನ ಹೇಳ್ಕೊತಿರ್ತೀವಿ. ಸೊ ಅದ್ರ ಸಲುವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಟ್ಯೂನ್ ಫಾರ್ ನ್ಯೂ ವಿಡಿಯೋ. ಆ್ಯಂಡ್ ಶಾರ್ಟ್ ಟರ್ಮ್ ಸಲುವಾಗಿನೂ ನಾವು ಡಿಫ್ರೆಂಟ್ ಐಡಿಯಾಸ್ ಕೊಡ್ತೀವಿ. ಸೊ ವಡಾಫೋನ್ ಐಡಿಯಾದ ಇವತ್ತೇ ಒಂದು ವಿಡಿಯೋ ಬಿಟ್ಟೀನಿ, ಪ್ಲೀಸ್ ಹೋಗಿ ನೋಡಿರಿ. ಅದನ್ನು ಕೂಡ ಶಾರ್ಟ್ ಟರ್ಮ್ದಾಗ ಎಷ್ಟು ಟಾರ್ಗೆಟ್ ರೀಚ್ ಆಗ್ಬೋದು ಏನಂತ ಎಲ್ಲ ಡೀಟೇಲ್ಸಾಗಿ ಹೇಳೀನಿ ಅಲ್ಲಿ. ಸೊ ನಮ್ಮ ಬ್ರದರ್ ಹೇಳಿದ್ದಾರೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಸ್ಟೇ